ಗುಡ್ ಮಾರ್ನಿಂಗ್ ಅಂಡ್ ದಿನಕ ಶುಭಾರಂಭ. ನಮಸ್ಕಾರ ರೀಪಾ ಎಲ್ಲರಿಗೂ. ಇವತ್ತು ರೇಡಿಯೋದೊಳಗ ಲೈವ್ ಪ್ರೋಗ್ರಾಮ್ ಏನಂದ್ರ ಫೋನಿನ ಕಾರ್ಯಕ್ರಮ 10ನೇ ತರಗತಿ ಮಕ್ಕಳಿಗೆ ಮಾನಸಿಕ ಸ್ಥೈರ್ಯ ಮತ್ತು ಸಬಲೀಕರಣ ಪರೀಕ್ಷೆ ತಯಾರಿ ಕುರಿತು ಫೋನಿನ ಕಾರ್ಯಕ್ರಮ ಅದ. ಬರ್ರಿ ಹೆಂಗಂದ್ರ ಯಾರ್ಯಾರು ಹೇಳಿರಿ, ಕಮೆಂಟ್ ಮಾಡ್ರಿ, ಅಟೆಂಡ್ ಆಗ್ರಿ. ಯಾರಿಗೆ ಸಾಧ್ಯದ ಅವರು ರೇಡಿಯೋ ಕೇಳ್ರಿ. ಅಲ್ಲಿ ವಾತಾವರಣ ಸೆಟ್ ಆಗೋ ತನಕ ನೀವು ಒಂದ್ ದಿನ ಹಂಗ ಸುಮ್ಮನೆ ನೋಡ್ಕೊಂಡ್ರ ಒಂದ್ ದಿನ ಎಕ್ಸಾಮ್ ಬರದ ತಕ್ಷಣ ನಿಮ್ಗೆ ಅದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗ್ಬಿಡ್ತದೆ. ನಿಮ್ಗೆ ಏನೋ ಅದು ಹೆದರ್ಕೊಳ್ಳುವಂತ ಪ್ರಶ್ನೆ ಬರಂಗಿಲ್ಲ. ಬಟ್ ಆ ತರ ಏನು ಆಗಲ್ಲ. ನೀವು ಫಸ್ಟ್ ಡೇ ಪ್ರಿಪೇರ್ ಆದ ತಕ್ಷಣ ಕ್ವಶನ್ ಪೇಪರ್ ಆನ್ಸರ್ ಬರೀ ಅದ್ರ ಕಡೆ ಲಕ್ಷ್ಯ ಮಾಡಿದ್ರೆ ಎನ್ವಿರಾನ್ಮೆಂಟ್ ನಿಮ್ಗೆ ಏನೂ ತೊಂದರೆ ಆಗಂಗಿಲ್ಲ. ಫ್ಯಾಂಟಾಸ್ಟಿಕ್ ಆನ್ಸರ್ ಇದೆ. ಯಾವತ್ತೂ ಹಿಂದಿನ ದಿವಸ ನಾನು ಅಭ್ಯಾಸ ಮಾಡಲಿಕ್ಕೆ ಬೇಡ ಅಂತ ಹೇಳ್ತೀನಿ. ಅವತ್ತಿನ ದಿವಸ ಏನ್ ಮಾಡ್ಬೇಕಂದ್ರೆ ನೀವು ಹೋಗಿ ನಿಮ್ಮ ಸೆಂಟರ್ನ ಇವತ್ತು ಧಾರವಾಡದೊಳಗ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಕುರಿತು ಮಾನಸಿಕ ಸ್ಥಿರತೆ ಮತ್ತು ಸದೃಢತೆ ಬಗ್ಗೆ ಫೋನಿನ್ ಲೈವ್ ಕಾರ್ಯಕ್ರಮ ಇತ್ತು. ಅದರೊಳಗ ನಾವೆಲ್ಲ ಭಾಗವಹಿಸಿದ್ವಿ. ಮತ್ತ 16 ಮಕ್ಕಳು ಏನ್ ಅದಕ್ಕೆ ನಾವು ಕೌಂಟ್ ಮಾಡಬಾರ್ದು, 20, 30, 40 ಫೋನ್ ಕರೆಗಳು ಬಂದವು. ಆ ಕರೆಗಳೊಳಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಕ್ಕಳು ನಮ್ಮ ಜೊತೆಗೆ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಂಡ್ರು. ಸೊ ಅದಕ್ಕೆ ಪರಿಹಾರ ಕೊಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಇವತ್ತು ಈ ಕೊನೆಯ ಮೀಟಿಂಗ್ ಅಂತ ಹೇಳ್ಬೋದು. ನನ್ನ ಜೊತೆಗೆ ಶಶಿಕಾಂತ್, ರಜನಿ, ವೈಶಾಲಿ ಪಾಟೀಲ್ ಅವರು, ಅರವಿಂದ್ ದತ್ತಿ, ರಾಜ್ ಪುರೋಹಿತ್ ಅವರು, ಕಲ್ಪಾ ಭಟ್ ಅಂಡ್ ಉಮೇಶ್ ಪುರೋಹಿತ್ ಸರ್ ಇದ್ದಾರೆ. ಅದ್ರ ಜೊತೆಗೆ ಶ್ವೇತಾ, ಸತೀಶ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ರಾಣೆಬೆನ್ನೂರಿನಿಂದ ಡಾಕ್ಟರ್ ಮೋಹನ್ ಅಂಡೆ ಸರ್ ಇದ್ದಾರೆ. ಸೊ ಇವತ್ತು ಈ ಮೀಟಿಂಗ್ ಇಲ್ಲಿಗೆ ಮುಗಿತು. ಮರಳಿ ಗೂಡಿಗೆ.